ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಬಸಲಿಂಗ ಸ್ವಾಮಿ. ವೆಲ್ಕಮ್ ಟು ಬಿ ಬಟ್ರ್ ಕುಕಿಂಗ್ ಚಾನಲ್ಗೆ. ಇವತ್ತು ಮನಿತಾ ಸಜ್ಜಾ ಅಂತ ಹೇಳಿದ್ರು ಉತ್ತರ ಕರ್ನಾಟಕ ಹೋಟ್ಲ್ ಮಾಡಿದ್ದಾರೆ ಬೆಂಗಳೂರು ಎನ್ನೂರು ಕ್ರಾಸಲ್ಲಿ. ಇವರು ಜೋಳದ ರೊಟ್ಟಿ ಎಷ್ಟು ಸ್ಮೂತ್ ಆಗಿ ಮಾಡ್ತಾರೆ ಗೊತ್ತಾ ಇವರು. ನೋಡಿ ಯಾವ ರೀತಿ ಫಸ್ಟ್ ಹಿಟ್ಟನ್ನು ಅವರು ಒಂದು ಅದ ಬರಂಗೆ ಕಲ್ಸ್ಕೊಂತ ಇದ್ದಾರೆ. ತಣ್ಣೀರಿರ್ಬೋದು ಅಥವಾ ಬಿಸಿನೀರಿರ್ಬೋದು. ಏನೋ ಜಿಗಿಗೋಸ್ಕರ ಬಿಸಿನೀರು ಕಲ್ಸ್ಕೊಂತಾರೆ ಹಿಟ್ಟು. ಇಲ್ಲ ಅಂತಂದ್ರೆ ತಣ್ಣೀರಿಂದನೇ ಮಾಡ್ತಾರೆ ಇವ್ರು. ತಣ್ಣೀರಿಂದನೇ ಇದು ಮಾಡ್ತಾ ಇದಾರೆ. ಹಿಟ್ಟು ಕಲ್ಸ್ಕೊಂಡ್ಬಿಟ್ಟು ನೋಡಿ ಯಾವ ರೀತಿ ನಾದ್ತಾ ಇದಾರೆ ಕೈಯಿಂದ. ಅವರು ಚೆನ್ನಾಗಿ ನಾದ್ತಾ ಇದ್ದಾರೆ ನೋಡಿ. ಈಗ ಅದೇನ್ ಮಾಡ್ತಾ ಇದಾರೆ, ಉಂಡಿ ಮಾಡ್ಕೊಂತಾರೆ. ಉಂಡಿ ಮಾಡ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಆ ಜೋಳದ ರೊಟ್ಟಿಯನ್ನ ತಟ್ತಾರೆ ಕೈಯಿಂದ ಚೆನ್ನಾಗಿ ತರ್ತಾರೆ ಇವರು. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಲತ್ತಡಿಯಿಂದ ದಡಿಸ್ತಾರೆ. ಬಟ್ ಇವ್ರು ಹಂಗಲ್ಲ. ಇವ್ರೇನ್ ಮಾಡ್ತಾರೆ ಅಂದ್ರೆ ಕೈಯಿಂದ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಸೌಂಡ್ ಯಾವ ರೀತಿ ಬರುತ್ತೆ ಅಂತಿಲ್ಲ, ಟಪ್ 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 ಅಂತ ಹೊಡಿತಾ ಇರ್ತಾರೆ ಇವ್ರ ಕೈಗ. ದೊಡ್ಡ ರೊಟ್ಟಿ ಇರುತ್ತೆ ಕೈಯಿಂದ. ನೋಡಿ ಹಂಗ್ ಮಾಡ್ತಾರೆ ನೋಡಿ ಅವರು. ನೋಡಿ ಈಗ ನೋಡಿ ಆ ರೀತಿಯಾಗಿ ದೊಡ್ಡ ರೊಟ್ಟಿಯಾಗಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಜೋಳದ ರೊಟ್ಟಿನ ಹೊಡಿತಾರೆ ಕೈಯಿಂದ. ಹಿಂಗ್ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ತಿನ್ನಕ್ಕೆ. ಯಾಕಂತಂದ್ರೆ ನಾದ್ರೂ ಅದು ದಡಿಸಿದ್ರು ಕೂಡ ಚೆನ್ನಾಗಿರುತ್ತೆ. ಬಟ್ ಅದೇ ಅಂತಲ್ಲ, ಬಟ್ ಇದು ಕೈಯಿಂದ ಬಡಿತಾರಲ್ಲ ಅವರು, ತುಂಬಾ ಸಖತ್ತಾಗಿ ಬರುತ್ತೆ ಅದು ರೊಟ್ಟಿ. ನೋಡಿ ನೋಡಿ ಹೆಂಗ್ ಮಾಡಿ ಎಷ್ಟು ಬಡಿತಾ ಇದಾರೆ ನೋಡೋರು. ನೋಡಿ ಎಷ್ಟು ಕೈ ಚೆನ್ನಾಗಿ ಬಡಿತಾ ಇದಾರೆ ನೋಡಿ ಅವರು. ಎಷ್ಟು ದೊಡ್ಡ ರೊಟ್ಟಿ ಬಂತ ನೋಡಿ. ಬಾ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದನ್ನ. ಬಟ್ ಏನಂತಂದ್ರೆ ಈ ರೀತಿ ತಿಂದ್ರೆ ರೊಟ್ಟಿ ನಮ್ಗೆ ತಿನ್ನಂಗ್ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಚಪಾತಿ ತರ ಆಗ್ಬಿಡುತ್ತೆ ಅದು. ಬಟ್ ಅದು ರೊಟ್ಟಿ ಕೆಲವ್ರಿಗೆ ಬಡಿಲಾರಕ್ಕೆ ಬರೋದ್ರೆ ಏನ್ ಮಾಡ್ತಾರೆ ಅಂದ್ರೆ ಆ ರೀತಿ ಲತ್ತಿಸ್ತಾರೆ ಅದರಿಂದ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕೈಯಿಂದ ಹೊಡಿತಾರೆ ಅವರು. ಸುಮಾರು ಏನ್ ಗೊತ್ತಾ, ಒಂದು 50-60 ರೊಟ್ಟಿ ಇವ್ರು ಕೈಯಿಂದನೇ ಹೊಡಿತಾ ಇರ್ತಾರೆ. ಕಸ್ಟಮರ್ ಬರ್ತಾ ಇರ್ತಾರೆ, ಬಿಸಿ 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 ಏನ್ ಮಾಡ್ತಾ ರೊಟ್ಟಿ ಹಿಂಗೆ ತಟ್ಟಿ ತಟ್ಟಿ ಅವ್ರು ಕೊಡ್ತಾ ಇರ್ತಾರೆ. ನೋಡಿ ನೋಡಿ ಎಷ್ಟು ದೊಡ್ಡ ಆಯ್ತು ರೊಟ್ಟಿ ನೋಡಿ. ಈಗ ಏನ್ ಮಾಡ್ತಾರೆ ಅಂದ್ರೆ ಆ ಕಡೆ ಹಂಚು ಕಾದಿರುತ್ತಲ್ಲ, ಆ ಹಂಚಿ ಏನ್ ಮಾಡ್ತಾರೆ ಅಂತಂದ್ರೆ ಆ ರೊಟ್ಟಿಯನ್ನ ಹಾಕ್ತಾರೆ ನೋಡಿ. ಆಮೇಲೆ ಇವ್ರು ಏನ್ ಮಾಡ್ತಾರೆ, ಕೆಲವರು ಬಟ್ಟಿಯಿಂದ ನೀರನ್ನ ಹಾಕ್ತಾರೆ. ಇವ್ರು ಬಟ್ಟೆ ಕೂಡ ಯೂಸ್ ಮಾಡಲ್ಲ. ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಹಂಗೆ ಕೈಯಿಂದ ನೀರನ್ನ ಹಚ್ಚಿ ಬಿಡ್ತಾರೆ ಅದಕ್ಕೆ ನೋಡಿ ರೊಟ್ಟಿಗೆ. ನೋಡಿ ಸುಡು ಅದು ಏನಂತಂದ್ರೆ ಅಷ್ಟು ಪರ್ಫೆಕ್ಟ್ ಅವ್ರು ರೊಟ್ಟಿ ಮಾಡಕ್ಕೆ ಅವರು. ಸೊ ಕೆಲವ್ರು ಏನ್ ಮಾಡ್ತಾರೆ, ಹಂಚಿ ಸುಡುತ್ತೆ ಅಂತ ಹೇಳ್ಬಿಟ್ಟು ಬಟ್ಟಿ ಅಥವಾ ಬಟ್ಟಿ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಆ ನೀರನ್ನ ಹಾಕ್ತಾರೆ. ಬಟ್ ಇವ್ರೇನಾದ್ರೆ ಕೈಯಿಂದನೇ ಮಾಡ್ತಾರಲ್ಲ. ನೋಡಿ ಹಂಚು ದೊಡ್ಡದಾಗಿದೆ ನೋಡಿ. ಅದು ಎಷ್ಟು ದೊಡ್ಡದು ಹಂಚಿದೆ ಅಂತಂದ್ರೆ ಅಷ್ಟು ಅದು ತುಂಬಾ ರೊಟ್ಟಿ ಮಾಡಿಬಿಟ್ಟಿದ್ದಾರೆ ಅವರು. ನೋಡಿ ಹೆಂಗ್ ಇಷ್ಟ. ಇದು ನಮ್ಮ ಏನಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಜೋಳದ ರೊಟ್ಟಿ. ಈ ರೀತಿ ಮಾಡಿದ್ರೆ ಜೋಳದ ರೊಟ್ಟಿ ನಮಗೆ ತಿನ್ನಕ್ಕೆ ಒಂದು ಸಖತ್ತಾಗಿರುತ್ತೆ. ಬಟ್ ಏನಂತಂದ್ರೆ ನಮ್ಮ ಊರ ಕಡೆಯಿಂದ ಏನಾದ್ರೆ ಉತ್ತರ ಕರ್ನಾಟಕ ಜೋಳ ಅಲ್ಲಿ ಆಗ್ತಕ್ಕಂತ ವಿಧಾನ ಬೇರೆ, ಇಲ್ಲೇನ್ ಮಾಡ್ತಾರೆ ಅಂದ್ರೆ ಇಲ್ಲಿ ವಿಧಾನ ಬೇರೆ. ಅದಕ್ಕೆ ಅಲ್ಲಿಂದ ಹಾಕ್ಸ್ಕೊಂಬಂದ್ರೆ ನಮ್ಗೆ ಒಂದು ಅದ ಬರುತ್ತೆ. ಇಲ್ಲಿ ಹಾಕ್ಸ್ಕೊಂಡ್ರೆ ನಮ್ಗಿನ್ನ ಅಷ್ಟು ಚೆನ್ನಾಗಿ ರೊಟ್ಟಿ ಬರಲ್ಲ. ಏನಂದ್ರೆ ಎರಡೆರಡು ಸಲ ಇವರು ಮಷಿನ್ ಹಾಕ್ತಾರೆ. ಬಟ್ ನಮ್ ಕಡೆ ಒಂದೇ ಮಷಿನ್ ದೊಡ್ಡದಾಗಿರುತ್ತೆ, ಇಲ್ಲಿ ಚಿಕ್ಕದಾಗಿರುತ್ತೆ ಮಷಿನ್. ಸೊ ಈ ರೀತಿ ನೋಡಿ ಮತ್ತೆ ಹಂಗ ತರ್ತಾ ಇರ್ತಾರೆ. ಹಂಗ ಒಂದು ರೊಟ್ಟಿ ಆದ್ಮೇಲೆ ಒಂದು ರೊಟ್ಟಿ ಹಂಗ ಮಾಡ್ತಾ ಇರ್ತಾರೆ. ಸೊ ಇದು ಉತ್ತರ ಕರ್ನಾಟಕ ಹೋಟೆಲ್ ಎಲ್ಲಿ ಬರುತ್ತೆ ಅಂದ್ರೆ ಎನ್ನೂರು ಕ್ರಾಸ್ ಬಸಪ್ಪ ಬಡಾವಣೆಯಲ್ಲಿ ಇದು ಹೋಟ್ಲು ಬರುತ್ತೆ ಅದು. ಸೊ ನೀವು ಈಗ ಈ ಕಡೆ ಬಂದ್ರೆ ಒಂದ್ಸಲ ಈ ಒಂದು ಇಲ್ಲಿ ಉತ್ತರ ಕರ್ನಾಟಕ ಊಟ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಊಟ. ಪಲ್ಯ ಇರುತ್ತೆ, ಮತ್ತೆ ಸೋಮವಾರ ಹೋಳಿಗೆ ಕೂಡ ಮಾಡ್ತಾರೆ. ಸೊ 2 ತರ ಪಲ್ಯ ಇರುತ್ತೆ. ಬಟ್ ಮನೆ ಊಟ ಮಾಡಿದಂಗೆ ಆಗುತ್ತೆ ನಿಮ್ಗೆ. ಸೊ ನೀವು ಈ ಕಡೆ ಬಂದ್ರೆ ಒಂದ್ಸಲ ಟ್ರೈ ಮಾಡಿ. ಇದು ಬಸಪ್ಪ ಬಡಾವಣೆ ಇದೆ, ಎನ್ನೂರು ಕ್ರಾಸ್ ಇವತ್ತು ಏನಂದ್ರೆ 560043 ಇಲ್ಲಿ ಪಿನ್ ಕೋಡ್ ನಂಬರ್. ಸೊ ನೀವು ಈ ಕಡೆ ಯಾವ್ದಾರು ವರ್ಕ್ ಇದ್ರೆ ಸೊ ಇಲ್ಲಿ ಬಂದು ನೀವು ಟ್ರೈ ಮಾಡ್ಬೋದು ಈ ಜೋಳದ ರೊಟ್ಟಿನ. ತುಂಬಾ ಸಖತ್ ಮನೆ ಊಟ ಇದ್ದಂಗೆ ಇರುತ್ತೆ. ಸೊ ನೀವು ಈ ಊಟನ ಹೆಂಗಂತಾರೆ ಮನೆಯಲ್ಲಿ ಯಾವ ತರ ಫೀಲ್ ಆಗುತ್ತೆ, ನೀವು ಅದೇ ತರ ಮನೆಯಲ್ಲಿ ಊಟ ನೋಡಿ ರೊಟ್ಟಿ ಹೆಂಗ್ ಬರ್ತಾ ಇದಾರೆ. ನೀವು ಕಸ್ಟಮರ್ ಅಲ್ಲಿ ವೇಟಿಂಗ್ ಮಾಡ್ತಾ ಇದಾರೆ ಹಂಗೆ. ಸೊ ಬಿಸಿ ಬಿಸಿ ರೊಟ್ಟಿ ಮಾಡೋದು ಹಂಗೆ ಕೊಡ್ತಾ ಇರ್ತಾರೆ ಕಸ್ಟಮರ್ಗೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಧನ್ಯವಾದಗಳು.